ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪಪ್ಪಾಯಿ ಹಲ್ವಾ. ಪಪ್ಪಾಯಿ ಹಲ್ವಾಗೆ ಏನೇನು ಬೇಕು ಅಂತ ನೋಡೋಣ. ಪಪ್ಪಾಯಿ, ಕಾಯಾಗಿರೋ ಪಪ್ಪಾಯಿ, ಅದು ತುಂಬ ಹಣ್ಣಾಗಿರಬಾರ್ದು, ತುಂಬ ಕಾಯು ಬೇಡ, ಕಾಯಿ ಪಪ್ಪಾಯಿ ಅದನ್ನು ತುರಿದಿಟ್ಕೊಂಡಿರೋದು, ಗೋಡಂಬಿ, ಒಣದ್ರಾಕ್ಷಿ, ಸಕ್ಕರೆ, ಹಾಲು, ಏಲಕ್ಕಿ ಪುಡಿ ಹಾಗೂ ತುಪ್ಪ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಸೈಡಿಗೆ. ಮತ್ತು ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ತುರಿದಿಟ್ಕೊಂಡಿರೋವಂಥ ಪಪ್ಪಾಯ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ವಾಸನೆ ಇದ್ದರೆ ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಸೊ ಹಸಿ ವಾಸನೆ ಹೋದರೆ ನಿಮಗೆ ಫೈನಲ್ ಔಟ್ಪುಟ್ ಬರುತ್ತಲ್ಲ, ಆವಾಗ ನಿಮಗೆ ಪಪ್ಪಾಯ ಅಂತ ಟೇಸ್ಟೇ ಬರಲ್ಲ. ಸೊ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅರ್ಧ ಲೋಟ ಹಾಲು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದು ಏನಕ್ಕೆ ಅಂದರೆ ಇದು ಬೇಯಿಸೋದಕ್ಕೆ, ನಾವು ಕೋವಾ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಈ ಹಾಲಿಂದನೇ ನಮಗೆ ಕೋವಾ ರೀತಿ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ. ಇದು ಚೆನ್ನಾಗಿ ಇದನ್ನು ಮತ್ತೆ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾವು ಪಪ್ಪಾಯ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸಕ್ಕರೆ ಹಾಕ್ಕೊಳ್ಳಿ. 3/4 ಕಪ್ ಸಕ್ಕರೆ ಹಾಕಿದ್ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಆ ನೀರನ್ನು ಕೂಡ ಇಂಗೋ ತನಕ ಫ್ರೈ ಮಾಡ್ಕೊಳ್ಳಿ. ಪಪ್ಪಾಯ ನಾವು ಹಣ್ಣಾಗಿರೋದು ತೊಗೋಬಾರ್ದು. ಹಣ್ಣಾಗಿರೋದು ತೊಗೊಂಡವಾಗ ಅದು ಈ ಕೇರಳ ಹಲ್ವಾ ಆ ಥರ ಬರುತ್ತೆ. ಸೊ ನಾವಿದು ಸ್ವಲ್ಪ ಕಾಯಿ ಇರೋವಂಥದ್ದು ತೊಗೊಳೋದ್ರಿಂದ ಕ್ಯಾರೆಟ್ ಹಲ್ವಾ ಅಥವಾ ಕುಂಬಳಕಾಯಿ ಹಲ್ವಾ ಏನು ಬರುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿನೇ ಬರುತ್ತೆ. ಆಮೇಲೆ ತಿನ್ನಬೇಕಾದ್ರೂ ನಿಮಗೆ ಒಂಚೂರು ಡಿಫ್ರೆನ್ಸ್ ಗೊತ್ತಾಗಲ್ಲ, ಕುಂಬಳಕಾಯಿ ಹಲ್ವಾನ ಪಪ್ಪಾಯ ಹಲ್ವಾನ ಅಂತ ಹೇಳಿಬಿಟ್ಟು. ಸೊ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು 5 ಮಿನಿಟ್ಸ್ ಆದಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಲ್ವಾಗಳು ನಾವು ಎಷ್ಟು ನೀರು ಹಿಂಗಿಸಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡಿ ಲಾಸ್ಟಿಗೆ 2 ಸ್ಪೂನ್ ಸಕ್ಕರೆ ಹಾಕಿ. ಲಾಸ್ಟಿಗೆ ಏನಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೋದು ಅಂತ ಅಂದರೆ ಇದು ಪಪ್ಪಾಯ ತೆಳ್ಳ ಇರುತ್ತೆ. ಸೊ ಹಾಗಾಗಿ ಅದು ನಮಗೆ ಕ್ರಂಚಿನೆಸ್ ಈ ಶುಗರಿಂದ ಸಿಕ್ಕಿ ಒಂದು ಸ್ವಲ್ಪ ಹಲ್ವಾ, ಈ ಕ್ಯಾರೆಟ್ ಹಲ್ವಾ ಆ ಥರನೇ ನಮಗೆ ಕೊಡುತ್ತೆ. ಸೊ ಹಾಗಾಗಿ ಲಾಸ್ಟಿಗೆ 2 ಸ್ಪೂನ್ ಸಕ್ಕರೆ ಹಾಕಿ ನೋಡಿ, ಟ್ರೈ ಮಾಡಿ, ಆಯಿತಾ? ಟೇಸ್ಟ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.